ಗಲ್ಫ್ ರಾಷ್ಟ್ರಗಳ ನಡುವೆ ಸಂಘರ್ಷ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇನ್ನು ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಮುಗಿಯುವಂತೆ ಕಾಣಿಸ್ತಿಲ್ಲ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಸಂಘರ್ಷ ಬೇರೆ ಬೇರೆ ದೇಶಗಳಿಗೂ ಕೂಡ ನೇರವಾಗಿ ತಟ್ಟಿದೆ. ಅದಕ್ಕೆ ನಮ್ಮ ರಾಜ್ಯ ಏನು ಹೊರತಾಗಿಲ್ಲ. ಕರ್ನಾಟಕದಲ್ಲೂ ಕೂಡ ಮುಗಿಯದ ಗ್ಯಾಸ್ ಪ್ರಾಬ್ಲಮ್. ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ತೀವ್ರ ಹಾಹಾಕಾರವೇ ಎದುರಾಗಿದೆ. ಅರ್ಧಕ್ಕಿಂತ ಹೆಚ್ಚು ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಈಗಾಗಲೇ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ ನಿಂತಿದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಸರತಿ ಸಾಲಿನಲ್ಲಿ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲೂ ಕೂಡ ಆಟೋ ಒಂದರ ಹಿಂದೊಂದರಂತೆ ನಿಲ್ಲಿಸಿಕೊಂಡು ಗ್ಯಾಸ್ ಬರುತ್ತೆ, ಈಗ ಸ್ಟಾಕ್ ಬರುತ್ತೆ ಅಂತ ಕಾಯ್ತಿದ್ದಾರೆ. ಎಷ್ಟೋ ಜನ ಊಟ ತಿಂಡಿಯನ್ನ ಬಿಟ್ಟು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಒಂದು ಕಡೆ ಪೆಟ್ರೋಲ್, ಡೀಸೆಲ್ ಹಾಗೆ ಕಚ್ಚಾ ತೈಲಗಳ ಪೂರೈಕೆಯಲ್ಲಿ ಅಭಾವ ಉಂಟಾಗಿದ್ರೆ ನೇರವಾಗಿ ಅದಕ್ಕೆ ಪಿಜಿ, ಹೋಟೆಲ್ ಉದ್ಯಮ ಜೊತೆಗೆ ಕೆಲ ದೇವಸ್ಥಾನ, ಶಾಲಾ ಕಾಲೇಜು, ಹಾಸ್ಟೆಲ್, ಹಾಸ್ಪಿಟಲ್ಗಳಿಗೂ ತಟ್ಟಿದ್ರೆ ಮತ್ತೊಂದು ಕಡೆ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಜೊತೆಗೆ ಕೆಲವೊಂದಷ್ಟು ಕಡೆ ಅದರಲ್ಲೂ ಖಾಸಗಿ ಏಜೆನ್ಸಿಯವರು 1 to 2 ಏನು ಏರಿಕೆಯನ್ನ ಮಾಡಿರೋದು ದರವನ್ನ. ಈಗಾಗಲೇ ಬಹುತೇಕ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಲಾಗಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಗ್ಯಾಸ್ ಸಮಸ್ಯೆ ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಾಯಕರ ನಡುವೆ ವಾಕ್ ಸಮರ ಏರ್ಪಟ್ಟಿದೆ. ಆಟೋ ಗ್ಯಾಸ್ ಕೊರತೆಗೆ ನೇರ ಕಾರಣ ಕೇಂದ್ರ ಸರ್ಕಾರ ಅನ್ನೋದಾಗಿ ಆರೋಪಿಸಿದ್ದಾರೆ ಕಾಂಗ್ರೆಸ್ನವರು. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣವಾಗ್ತಿದೆಯೇ ಹೊರತಾಗಿ ಅದು ಇಳಿಮುಖವಾಗ್ತಾ ಇಲ್ಲ. ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ವಾಕ್ ಸಮರ ನಡೆಸ್ತಾ ಇದ್ದಾರೆ. ಆಟೋ ಗ್ಯಾಸ್ ಕೊರತೆಗೆ ಕೇಂದ್ರ ಸರ್ಕಾರ ಕಾರಣ, ತಪ್ಪೊಪ್ಪಿಕೊಂಡು ಜನರನ್ನ ಕ್ಷಮೆ ಕೇಳಿ ಅಂತ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರೆ, ಕೇಂದ್ರ ಸರ್ಕಾರದ ಮೇಲೆ ಏನು ದೂರುವ ಬದಲು ನೇರವಾಗಿ 6ನೇ ಗ್ಯಾರಂಟಿಯಾಗಿ ಚಾಲಕರಿಗೆ ಹಣ ಕೊಡಿ ಅಂತ ಎಚ್.ಡಿ.ಕೆ. ಹೇಳ್ತಿದ್ದಾರೆ. ಮೊದಲೇ ನಿಮಗೆ ಗೊತ್ತಿರೋ ಹಾಗೆ ರಾಜಕೀಯ ಬದ್ಧ ವೈರಿಗಳಂತೆ ಏನು ಒಂದು ರೀತಿ ಹೇಳಿಕೆ ಕೊಡೋದು, ಅದಕ್ಕೆ ಪ್ರತಿ ಹೇಳಿಕೆಯನ್ನ ಇಬ್ಬರು ನಾಯಕರು ಮೊದಲಿನಿಂದ ಕೊಡ್ತಾ ಬರ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಈ ವಿಚಾರ ಈಗ ಗ್ಯಾಸ್ ವಿಚಾರಕ್ಕೂ ಬಂದು ತಲುಪಿದೆ. ಒಂದು ಕಡೆ ಕೇಂದ್ರ ಸರ್ಕಾರದ ಧೋರಣೆಯೇ ಇದಕ್ಕೆಲ್ಲ ಕಾರಣ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಆರೋಪಿಸ್ತಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಸುಮ್ಮನೆ ನೇರ ನೀವು ಕೇಂದ್ರ ಸರ್ಕಾರದ ಮೇಲೆ ದೂರೋ ಬದಲಾಗಿ ನೇರವಾಗಿ ಈಗಾಗಲೇ 5 ಗ್ಯಾರಂಟಿಗಳಿದೆಯಲ್ಲ, ಹಾಗೆ ಚಾಲಕರಿಗೂ ಕೂಡ ಹಣ ಕೊಡುವುದರ ಮೂಲಕ 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಅಂತ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಒಟ್ನಲ್ಲಿ ಈ ಇಬ್ಬರು ನಾಯಕರು ಗ್ಯಾಸ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ವಾಕ್ ಸಮರದಲ್ಲಿ ಏನು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗ ರಾಜ್ಯ ಸರ್ಕಾರವೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನೇ ಹೊಣೆಯಾಗಿಸಿದ್ರು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಬಗೆಹರಿಸಬೇಕು. ಅದೇನೇ ಇದ್ರು ವಾಕ್ ಸಮರದ ಮೂಲಕ ಎಷ್ಟೇ ಮಾತುಗಳನ್ನಾಡಿದ್ರು ಕೂಡ ಒಂದು ರೀತಿಯಲ್ಲಿ ಬಗೆಹರಿಸುವ ಕೆಲಸವನ್ನ ರಾಜ್ಯ ಸರ್ಕಾರವೂ ಕೂಡ ಮಾಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹಾಗೆ ಸರ್ಕಾರದ ವಿರುದ್ಧವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ. ಪ್ರಮುಖವಾಗಿ ಈ ಒಂದು LNG, CNG ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರಲ್ಲ BJP ಬಗ್ಗೆ, ಇವ್ರು ಇದ್ದಿದ್ರೆ ಏನು ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಇವರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವರೇನು ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂಥ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನು ತಪ್ಪಿಸಿರೋದನ್ನಾದ್ರೂ ನಾವು ಹೇಳಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ದೊಡ್ಡತನೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಂದ ಕಾಣಬಹುದು. ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ. ಗಮನಿಸ್ತಾ ಇದ್ರೆ ನೀವು ಕೂಡ ಸರ್ಕಾರದ ವಿರುದ್ಧವಾಗಿ ಗುಡುಕ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ನೇರ ಆರೋಪಿಸ್ತಾ ಇದ್ರೆ 6ನೇ ಗ್ಯಾರಂಟಿಯನ್ನ ಕೊಟ್ಬಿಡಿ, ಹಾಗಾದ್ರೂ ಚಾಲಕರ ಸಮಸ್ಯೆ ಬಗೆಹರಿಯತ್ತೆ ಅಂತ. ಯಾಕಂದ್ರೆ ಎಷ್ಟೋ ಬಂಕ್ಗಳಲ್ಲಿ ಈಗ 1 to 2 ಚಾರ್ಜ್ ಮಾಡ್ತಾ ಇರೋದ್ರಿಂದ ಚಾಲಕರ ಸ್ಥಿತಿ ಅಧೋಗತಿಯನ್ನ ತಲುಪಿದೆ ಅನ್ನುವಂತ ರೀತಿಯಲ್ಲಿ ಗುಡುಕ್ತಾ ಇದ್ರು. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಗಮನಿಸ್ತಾ ಇದ್ವಿ, ರಾಜಕೀಯ ವಲಯದಲ್ಲೂ ಕೂಡ ಇಬ್ರು ಬದ್ಧ ವೈರಿಗಳ ರೀತಿಯಲ್ಲಿ ಪ್ರತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಈಗ ಗ್ಯಾಸ್ ವಿಚಾರಕ್ಕೆ, ಗ್ಯಾಸ್ ಸಮಸ್ಯೆಗೆ ಬಂದು ನಿಂತಿದೆ. ಸೊ ಯಾವ ರೀತಿ ಆಗ್ತಾ ಇದೆ, ಅಥವಾ ಇಬ್ಬರ ನಡುವಿನ ವಾಕ್ ಸಮರ ಇನ್ನೆಷ್ಟು ಮಟ್ಟಿಗೆ ಮುಂದುವರಿಬಹುದು ಅಭಿಷೇಕ್?
ಡಯಣ, ಖಂಡಿತ ಒಂದು ಕಡೆ ಪ್ರಮುಖವಾಗಿ ಒಕ್ಕಲಿಗ ನಾಯಕರಂತಾನೆ ಗುರುತಿಸಿರ್ತಕ್ಕಂತ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ನಡುವೆ ಇದೀಗ ನೇರ ಟಾಕ್ ವಾರ್ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಉದ್ಭವ ಆಗಿರ್ತಕ್ಕಂತ ಅನಿಲ ಸಮಸ್ಯೆ ಏನಿದೆ ಆ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರು ಮೊದಲು 6ನೇ ಗ್ಯಾರಂಟಿಯಾಗಿ ಚಾಲಕರಿಗೆ ಹಣವನ್ನ ಹಾಕಿ ನಂತರ ಮಾತನಾಡಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದ್ರೆ ಅದಕ್ಕೆ ಪ್ರತಿ ಸವಾಲಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಮಸ್ಯೆಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ, ನೀವು ಸಚಿವರಾಗಿದ್ದೀರಾ, ಈ ಒಂದು ಪ್ರಶ್ನೆಯನ್ನ ನೇರವಾಗಿ ಕೇಂದ್ರ ಸರ್ಕಾರದ ಕರ್ಕೊಂಡು ಹೋಗಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ರಾಜ್ಯದಲ್ಲಿ ಆಗ್ತಿರ್ತಕ್ಕಂತ ಏನು ಅನಿಲ ಸಮಸ್ಯೆ ಏನಿದೆ ಅದು ಉಭಯ ನಾಯಕರಿಗೆ ಪ್ರತಿಷ್ಠತೆಯ ಒಂದು ಕಣವಾಗಿ ಪರಿವರ್ತನೆ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಿದೆ. ಹಿಂದೆ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅನುದಾನ ವಿಚಾರ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಇಬ್ಬರ ನಡುವೆ ನೇರವಾಗಿ ಟಾಕ್ ವಾರ್ ಆಗ್ತಿತ್ತು. ಆದ್ರೆ ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಅಷ್ಟು ಒಂದು ಬಿಸಿ ಏರಿರಲಿಲ್ಲ. ಆದ್ರೆ ಮೊನ್ನೆ ಏನು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ದಾವಣಗೆರೆಗೆ ಬರ್ತಾರೆ, ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸರ್ಕಾರಕ್ಕೆ ಒಂದು ಸಮರ್ಥವಾಗಿ ಒಂದು ಸವಾಲನ್ನ ಹಾಕ್ತಾರೆ. ನೀವು ಚಾಲಕರ ಪರವಾಗಿ ಇದ್ದಾರೆ ಅನ್ನುವಂತ ಒಂದು ಅದಾದ್ರೆ ಪ್ರಮುಖವಾಗಿ ಈಗ ಅವರ ಒಂದು ಪರಿಸ್ಥಿತಿ ಶೋಚನೀಯ ಆಗ್ತಿದೆ, ಎಲ್ಲೂ ಕೂಡ ಗ್ಯಾಸ್ ಲಭ್ಯ ಆಗ್ತಿಲ್ಲ. ಹೀಗಾಗಿ ಅವರ ಒಂದು ಕುಟುಂಬ ನಿರ್ವಹಣೆಯಲ್ಲೂ ಕೂಡ ಸಾಕಷ್ಟು ಸಮಯ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಒಂದು ಹಣದ ರೂಪದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತ ಒಂದು 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಅದಕ್ಕೆ ಸವಾಲಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರವೇ ಅನ್ನುವಂತ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಪರ ಟಾಕ್ ವಾರ್ ಮಧ್ಯೆ ಇಲ್ಲಿ ನಿಜವಾಗ್ಲೂ ಸಾಮಾನ್ಯವಾಗಿ ಆಟೋ ಚಾಲಕರು ಎಷ್ಟರ ಮಟ್ಟಿಗೆ ಇಲ್ಲಿ ತಮ್ಮ ಒಂದು ಸಮಸ್ಯೆನ ಎದುರಿಸಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಈಗ ಆಗ್ತಿರ್ತಕ್ಕಂಥ ಟಾಕ್ ವಾರ್ ಏನಿದೆ ಅದು ಮುಂದೆ ಯಾವ ರೀತಿ ಒಂದು ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋ ಕೂಡ ಕಾದು ನೋಡ್ಬೇಕಾಗುತ್ತೆ. ಡಯನ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಗ್ಯಾಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಬ್ಬರು ಒಕ್ಕಲಿಗ ಉಭಯ ನಾಯಕರ ಚರ್ಚೆ ವಾಗ್ವಾದ ರಾಜ್ಯದಲ್ಲಿ ಜೋರಾಗ್ತಾ ಇದೆ. ನೋಡೋಣ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅನ್ನೋದಾಗಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ